ಬೆಂಗಳೂರು ಮಂದಿಗೆ ಗ್ಯಾಸ್ನ ಮಧ್ಯ ಜಲಮಂಡಳಿ ಬೇರೆ ಶಾಕ್ ಕೊಡ್ತಾ ಇದೆ. ಬೆಂಗಳೂರು ಕಾವೇರಿ ಗ್ರಾಹಕರ ಜೇಬಿಗೆ ಜಲಮಂಡಳಿ ಇದೀಗ ಕತ್ರಿ ಹಾಕಕ್ ಮುಂದಾಗ್ತಾ ಇರೋದು. ನಾಳೆಗಿಂದ ಕಾವೇರಿ ನೀರಿನ ಬಿಲ್ ಜಲಮಂಡಳಿಯಿಂದ ಹೆಚ್ಚಳ ಮಾಡಲಾಗತ್ತೆ. ಕಾವೇರಿ ನೀರಿನ ದರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಏರಿಕೆ ಅಂತ ಹೇಳ್ತಾ ಇದ್ದಾರೆ. 3% ನೀರಿನ ಬಿಲ್ ಹೆಚ್ಚಿಸಲಿರುವಂತದ್ದು ಜಲಮಂಡಳಿ. ಇವ್ರಿಗೆ ಸಣ್ಣ ಪ್ರಮಾಣ. ಈ ತರ ನೀವು 6 ತಿಂಗಳಿಗೆ ಒಂದ್ಸತಿ ಸಣ್ಣ ಪ್ರಮಾಣ ಅಂತ ಮಾಡ್ತಾ ಇದ್ರೆ ಎಲ್ಲಿಂದನೋ ಕಟ್ಟೋದು ಗೊತ್ತಿಲ್ಲ. ಗೃಹ ಮತ್ತು ವಾಣಿಜ್ಯ ಬಳಕೆ ನೀರಿನ ಬಿಲ್ ದರ 3% ಅಷ್ಟು ಏರಿಕೆ. 2024ರಲ್ಲಿ 1 ಪೈಸೆ ಹೆಚ್ಚಳ ಮಾಡಿದ್ದ ಬೆಂಗಳೂರು ಜಲಮಂಡಳಿ ನಾಳೆಯಿಂದ ಮತ್ತೆ 3% ನೀರಿನ ದರ ಹೆಚ್ಚಳಕ್ಕೆ ನಿರ್ಧಾರ. ಜಲಮಂಡಳಿ ಆರ್ಥಿಕ ಸಂಕಷ್ಟವನ್ನ ನೆಪಪೊಡ್ಡಿ ನೀರಿನ ದರವನ್ನ ಏರಿಕೆ ಮಾಡ್ತಾ ಇದೆ. ನಾಳೆಯಿಂದ ರಾಜ್ಯದಲ್ಲಿ ವಿದ್ಯುತ್ ದರವೂ ಹೆಚ್ಚಳವಾಗಲಿದೆ. ವಿದ್ಯುತ್ ದರ ಹೆಚ್ಚಳದಿಂದ ಜಲಮಂಡಳಿಗೆ ಆರ್ಥಿಕ ಹೊರೆ ಬೇರೆ ಆಗ್ಬಿಡತ್ತೆ. ಹೀಗಾಗಿ ನಷ್ಟವನ್ನ ಸರಿದೂಗಿಸೋಕೆ ನೀರಿನ ಬಿಲ್ಲನ್ನ ಏರಿಕೆ ಮಾಡ್ತಾ ಇರೋದು. ನೋಡಿ, ಬೆಂಗಳೂರಿನಲ್ಲಿ 12 ಲಕ್ಷ ಕಾವೇರಿ ನೀರು ಸಂಪರ್ಕಗಳಿಗಿದೆ. ನಿತ್ಯ ಕಾವೇರಿ ನದಿಯಿಂದ 2025 MLD 2225 MLD ನೀರು ಸರಬರಾಜಾಗತ್ತೆ. ಕಾವೇರಿ ನೀರು ಸಪ್ಲೈ ಮಾಡೋದು ಜಲಮಂಡಳಿಗೆ ಸವಾಲು. ಹೀಗಾಗಿ ನಷ್ಟ ಸರಿದೂಗಿಸೋಕೆ ನಾಳೆಯಿಂದ ನೀರಿನ ಬಿಲ್ಲನ್ನು ಏರಿಕೆ ಮಾಡಬೇಕು ಅನ್ನೋ ಪ್ಲಾನ್ನಲ್ಲಿ ಇದ್ದಾರೆ. 3% ನೀರಿನ ಬಿಲ್ಲನ್ನು ಹೆಚ್ಚಿಸಲಿರುವಂಥದ್ದು ಜಲಮಂಡಳಿ. ಸೊ ಒಂದು ಕಡೆ ಗ್ಯಾಸು, ಒಂದೊಂದು ಕಡೆಯಲ್ಲಿ ಕರೆಂಟು, ಎಲ್ಲದ್ರ ರೇಟು ಜಾಸ್ತಿ. ಸೊ ಇದೀಗ ಇವರು ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ, ಮತ್ತು ನಾವು ಹಿಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ, ಜಾಸ್ತಿ ಮಾಡಲೇಬೇಕಲ್ವಾ ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಸೊ ಜನರಿಗೆ ಇದೀಗ ಮತ್ತೊಂದು ರೀತಿಯಾದಂಥ ಹೊರೆ ಆಗ್ತಾ ಇದೆ.